ಅಧಿಕಾರಿಗಳು ಅಂತ ಹೇಳಿದ್ರೆ ಈ ರೀತಿ ಇರಬೇಕು ನೋಡಿ. ಅವರ ಶ್ರದ್ಧೆ, ಅವರ ಭಕ್ತಿಗೆ ನಿಜಕ್ಕೂ ಕೂಡ ಅವರಿಗೊಂದು ಸಲಾಂ ಹೇಳಲೇಬೇಕು. ಜೊತೆಗೆ ಅವರಿಗೊಂದು ಅವಾರ್ಡ್ ಅನ್ನ, ಸೂಕ್ತ ರೀತಿಯ ಅವಾರ್ಡ್ ಅನ್ನ ಕೊಡ್ಲೇಬೇಕು. ಕಚೇರಿ ಬಿಟ್ಟು ಡಾಬಾದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಯಾವ ರೀತಿಯಾಗಿ ಕಡತಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ನೀವೇ ನೋಡಿ. ಅವರ ಶ್ರದ್ಧೆ, ಅವರ ಭಕ್ತಿಗೆ ನಿಜಕ್ಕೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು. ಅಬ್ಬಬ್ಬಾ, ಟೇಬಲ್ ಮೇಲೆ ದೊಡ್ಡ ದೊಡ್ಡ ಬಾಟಲ್ಗಳು ಇದ್ರೂ ಕೂಡ ಅದೆಲ್ಲವನ್ನ ಮರೆತು ಕಡತಗಳನ್ನ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಡಾಬಾಗೆ ಹೋಗಿ ಕುಡಿಯೋದಕ್ಕೆ ಶುರು ಮಾಡಿದ್ರೂ ಕೂಡ ಅವರ ಕೆಲಸದ ಮೇಲಿನ ಭಕ್ತಿ ಮಾತ್ರ ಅವರಿಗೆ ಕಡಿಮೆ ಆಗಿಲ್ಲ. ಎಣ್ಣೆ ಪಾರ್ಟಿ ನಡುವೆಯೂ ಕೂಡ ಕಡತಗಳನ್ನ ವಿಲೇವಾರಿ ಮಾಡ್ತಿದ್ದಾಳೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಸ್ಕಾಂ ಅಧಿಕಾರಿಗಳ ಅಸಲಿ ಬಣ್ಣವನ್ನ ನಾವು ಬಯಲು ಮಾಡ್ತಾ ಇದ್ವಿ. ಅಧಿಕಾರಿಗಳ ಪಾರ್ಟಿ ವಿಡಿಯೋ ಇದೀಗ ವೈರಲ್ ಆಗಿದೆ. ಜೂನಿಯರ್ ಇಂಜಿನಿಯರ್ ಹಾಗೂ ಸಿಬ್ಬಂದಿ ಈ ಒಂದು ಮದ್ಯದ ಅಮಲಿನಲ್ಲಿ ಸರ್ಕಾರಿ ಕಡತಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಂತ ಸ್ಥಿತಿ ನೋಡಿ. ಎಣ್ಣೆ ಹೊಡಿತಲೇ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು. ಮದ್ಯದ ಬಾಟಲಿಗಳ ನಡುವೆ ಬೆಸ್ಕಾಂ ಕೆಲಸವನ್ನ ಮಾಡ್ತಾ ಇದ್ರೆ ಇದು ಗುಡಿಬಂಡೆ ಸ್ಪೆಷಲ್ ಅಂತಲೇ ಹೇಳಬಹುದು. ಗುಡಿಬಂಡೆ ಬೆಸ್ಕಾಂ ಉಪವಿಭಾಗದ ಅಧಿಕಾರಿಗಳಿವರು ಜೆಇ ರಾಘವೇಂದ್ರ ಹಾಗೂ ತಂಡದಿಂದ ಬೇಜವಾಬ್ದಾರಿ ವರ್ತನೆ ಕಂಡು ಬಂದಿದೆ. ಕಚೇರಿ ಇರೋದು ಕೆಲಸ ಮಾಡೋಕೆ, ಆದ್ರೆ ಇವರಿಗೆ ಡಾಬಾನೇ ಆಫೀಸ್ ಆಗೋಗ್ಬಿಟ್ಟಿದೆ. ವಿಡಿಯೋದಲ್ಲಿ ಇವರ ಗುಂಡು ಪಾರ್ಟಿ ದೃಶ್ಯ ಸೆರೆಯಾಗಿದೆ. ಫೈಲ್ಗಳ ಮೇಲೆ ಮದ್ಯದ ಹನಿ ಇದೆ, ಕೈಯಲ್ಲಿ ಗ್ಲಾಸ್ ಇದೆ. ಬೆಸ್ಕಾಂ ಆಡಳಿತ ಹಳ್ಳ ಹಿಡಿಯೋಕೆ ಇದೇ ಒಂದು ಸಾಕ್ಷಿ ಅಂತಲೇ ಹೇಳಬಹುದು. ಟೇಬಲ್ ತುಂಬೆಲ್ಲ ಮದ್ಯದ ಬಾಟಲ್ಗಳಿದೆ, ಸ್ನಾಕ್ಸ್ ಇದೆ. ಇದೆಲ್ಲದರ ಮಧ್ಯೆ ಸರ್ಕಾರಿ ಫೈಲ್ಗಳನ್ನ ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಏನ್ ಮಣ್ಣು ತಿನ್ನೋ ಕೆಲಸ ಅಲ್ವಾ? ವಿದ್ಯುತ್ ಸಮಸ್ಯೆ ನೀಗಿಸಬೇಕಾದವರೇ ಈ ರೀತಿಯಾಗಿ ಮದ್ಯದ ಅಮಲಿನಲ್ಲಿ ದರ್ಬಾರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ತಲೆ ತಗ್ಗಿಸುವಂತ ಕೆಲಸ. ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ಫುಲ್ ಗರಂ ಆಗಿದ್ದಾರೆ. ಕೂಡಲೇ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳೇನಿದ್ದಾರೆ ಅವರನ್ನ ದಯವಿಟ್ಟು ಅಮಾನತು ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಸಿಸ್ಟಮ್ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಇಂಥ ಅಧಿಕಾರಿಗಳೇ ಉದಾಹರಣೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುಡುಕ ಮಂಡಳಿಗೆ ಯಾವ ರೀತಿಯ ಶಿಕ್ಷೆ ನೀಡಲಿದ್ದಾರೆ ಅಧಿಕಾರಿಗಳು ಕಾದು ನೋಡಬೇಕಿದೆ.